ಈ ಮೊನ್ನೆ ನಡೆದಿರುವಂತದ್ದು ಪ್ರಕರಣ ಬಗ್ಗೆ ನಿಮ್ಗೆ ಮಾಹಿತಿ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಬೆಳಗ್ಗೆ ಏನು ಸ್ಟೇಷನ್ ಇಂದ ಅಂದ್ರೆ ವೆಸ್ಟ್ ಬೆಂಗಾಲ್ ಟ್ರೈನ್ ಇಂದ ಬಂದಿರುವಂತದ್ದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿ ಬಂದಿತ್ತು, ಇಲ್ಲಿ ಏನೋ ಒಂದು ಸಸ್ಪಿಷನ್ ಇದೆ ಅಂತ ಬನ್ನಿ ಅಂತ ಹೋಗಿದ್ದು. ಪೊಲೀಸ್ ಇಲಾಖೆಯಿಂದಾನೇ ಅಲ್ಲಿ ಕೃಷಿ ನಡೀತಾ ಇತ್ತು. ಮತ್ತೆ ಅಲ್ಲಿ ಇರ್ತಕ್ಕಂಥ ಏನು ಪ್ರವಾಸಿಗರ ಮೇಲೆ ಅವರೆಲ್ಲ ಆಧಾರು ಇತ್ಯಾದಿ ಅಂದ್ರೆ ಅವರ ಗುರುತನ್ನು ಎಲ್ಲಾನು ಕೂಡ ಏನು ದಾಖಲೆಗಳಿದ್ದಾವೆ ಅದನ್ನ ಪರಿಶೀಲನೆ ಮಾಡುವಂತ ಪ್ರಕ್ರಿಯೆ ನಡೀತಾ ಇತ್ತು. ನಮ್ಮ ಅನೇಕ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂಡು ಪ್ಲಾಟ್ಫಾರ್ಮ್ ಅಲ್ಲಿ ಬಂದಿರತಕ್ಕಂಥದ್ದು ಒಂದು ಸಂಗತಿ. ಬಂದಿರೋದು ಪೊಲೀಸ್ ಇಲಾಖೆ ಜೊತೆಗೆ ಅವರ ಯಾವುದೇ ರೀತಿ ಅವರ ಏನು ಪ್ರಕ್ರಿಯೆಯನ್ನು ಅಥವಾ ಅವರು ಮಾಡ್ತಾ ಇರುವಂತಹ ಕೆಲಸಕ್ಕೆ ಏನೇ ಒಂದು ಸಮಸ್ಯೆ ಕ್ರಿಯೇಟ್ ಮಾಡದೇನೆ ಅವ್ರ ಜೊತೆಗೇನೆ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರೂ ತಿಳಿದಿರ್ತಕ್ಕಂಥ ಸಂಗತಿ. ಜೊತೆಗೆ ಅಕ್ರಮ ವಲಸಿಗಾರರು ಜೊತೆಗೆ ಯಾರು ಅಕ್ರಮವಾಗಿ ಒಂದು ಸಸ್ಪಿಷನ್ ಇತ್ತು ಅಂತ ಅವ್ರ ಜೊತೆಗೇನೆ ಸ್ಟೇಷನ್ ಹೋಗಿ ಅವ್ರ ಮೇಲೆ ಒಂದು ಏನ್ ಕ್ರಮ ತಗೋಬೇಕು ಅಂತ ಅವ್ರು ಒತ್ತಾಯಿಸುವಂತದ್ದು ಕೆಲಸವನ್ನು ಮಾಡಿದ್ದಾರೆ. ಆವಾಗ ಈ ಅಕ್ರಮವಾಗಿ ಬಂದಿರೋರು ಏನ್ ಸಸ್ಪಿಷನ್ ಇದೆ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಬಂದು ನಮ್ಮ 6 ಕಾರ್ಯಕರ್ತರ ಮೇಲೆ FIR ಅನ್ನು ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತದ್ದು ಒಂದು ಸಂಗತಿ. ಅದು ಸಹಜವಾಗಿ ಎಸ್ಕಲೇಟ್ ಆಗಿದೆ. ಅದಾದ ನಂತರ ನಾವೇ ಎಲ್ಲ ಕಾರ್ಯಕರ್ತರು ಎಲ್ಲ ವರಿಷ್ಠ ಪಕ್ಷದ ಎಲ್ಲ ವರಿಷ್ಠರು ಕೂಡ ಬಂದು ಅಲ್ಲಿ ಅದೇನು ಬಗೆಹರಿಸಬಹುದಾಗಿದೆ ಅದು ಬಗೆಹರಿಸಿಬಿಟ್ಟು ಅವ್ರನ್ನ ಆಚೆ ಕರೆದಿರ್ತಕ್ಕಂಥದ್ದು. ಪಾರದರ್ಶಕವಾಗಿ ನೀವು ತನಿಖೆ ಮಾಡಿ ನಮ್ಗೆ ಏನು ಸಮಸ್ಯೆ ಇದೆ. ಆದ್ರೆ ಇವತ್ತು ಏನು ಹಿಂದೂ ಸಂಘಟನೆಯಲ್ಲಿ ಅಥವಾ ಹಿಂದೂ ಸಂಘಟನೆಯ ಒಂದು ಕಾರ್ಯಕರ್ತರಾಗಿ ಗುರುತಿಸೋಣ ನೀವು ಗುರಿಯಾಗಿ ಇಟ್ಕೊಂಡು ಮಾಡುವಂತದ್ದು ನಿಜಕ್ಕೂ ಖಂಡನೀಯ. ಯಾಕಂದ್ರೆ ಇವತ್ತು ನಾವಿಬ್ರು ಒಂದೇ ಕಡೆ ಇರೋದು. ಯಾರು ಅಕ್ರಮವಾಗಿ ದೇಶದೊಳಗೆ ಬರ್ತಾ ಇದ್ದಾರೆ, ರಾಷ್ಟ್ರದೊಳಗೆ ಬರ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೋಬೇಕಾಗಿದೆ. ಮತ್ತು ಕನ್ನಡಿಗರು ಇಲ್ಲಿ ಕರ್ನಾಟಕದಲ್ಲಿ ನಾವು ಕನ್ನಡಿಗರೇ ಇರಬೇಕು ಅಂತ ಬಹಳ ದೊಡ್ಡ ಹೋರಾಟ ನಡೀತಾ ಇದೆ. ಆದ್ರೆ ಇವಾಗ ಅಕ್ರಮವಾಗಿ ವೆಸ್ಟ್ ಬೆಂಗಾಲಿಂದ ಬರ್ತಾ ಇರೋದು ಅಥವಾ ಎಲ್ಲೋ ಬೇರೆ ಕಡೆ ವೆಸ್ಟ್ ಬೆಂಗಾಲಿಂದ ಬರ್ತಾ ಇಲ್ಲ, ಇವರು ನಿಜಕ್ಕೂ ಬಾಂಗ್ಲಾದೇಶದಿಂದ ಬರ್ತಾ ಇರೋಂಥದ್ದು ಒಂದು ಸಸ್ಪಿಷನ್ ಆರೋಪ ಇದೆ. ಅದು ಏನು ಗಂಭೀರವಾದಂತಹ ಆರೋಪ, ನಾವು ಯಾವುದೇ ಒಂದು ನೆಲೆಗಟ್ಟಿಂದನೇ ಆರೋಪವನ್ನು ಮಾಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವರು ಅವ್ರ ಮೇಲೆ ಕ್ರಮ ತಗೋಬೇಕಾಗಿದೆ. ಏನ್ ಸಂಘಟನೆಗಳು ನಿಮ್ಗೆ ಸಹಾಯಕ್ಕಾಗಿ ನಿಂತಿದ್ದಾವೆ ಅವರ ಒಂದು ಏನು ಸಹಾಯ ಇದೆ, ಒಂದು ನಿಮ್ಮ ಒಂದು ಹೋರಾಟ ತನಕ ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳೋದ್ ಬದಲು ನೀವು ನಿಜವಾದಂತ ಇವತ್ತು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇರೋ ಮೇಲೆ ಕ್ರಮ ತಗೊಳ್ಳಿ ಅಂತ ನಮ್ಮ ಒಂದು ಆಗ್ರಹ. ನೋಡಿ, ಒಂದು ಸಹಜವಾಗಿ ನಾವೆಲ್ಲರೂ ನಾಯಕರಾಗಿ ನಮ್ಮ ನಡವಳಿಕೆ ನಮ್ಮ ಎಲ್ಲ ಕಾರ್ಯಕರ್ತರು ಇರ್ಬೋದು, ನಮ್ಮ ಅಡಿಯಲ್ಲಿರುವಂತದ್ದು ಎಲ್ಲ ಇಲಾಖೆಗಳು ನೋಡ್ಕೊಳ್ಳೋದು ಅವರು ಕೂಡ ಅದೇ ರೀತಿ ವರ್ತಿಸುವಂತದ್ದು ಸಹಜವಾಗಿ ಆಗೇ ಆಗುತ್ತೆ. ಮೇಲ್ಮಟ್ಟದಲ್ಲೇ ಇವತ್ತು ಗೃಹ ಮಂತ್ರಿಗಳು ಹಿಂದೂ ಸಂಘಟನೆಗಳ ಮೇಲೆ ಕ್ರಮ ತಗೊಳ್ಳುವಂಥದ್ದು, ಹಿಂದೂ ಸಂಘಟನೆ ವಿರುದ್ಧವಾಗಿ ಮಾತಾಡುವಂಥದ್ದು ನೋಡಿ ಬಹುಶಃ ಪೊಲೀಸ್ ಇಲಾಖೆಯಲ್ಲಿ ಒಂದು ರೀತಿಯ ಒಂದು ಅರಿವನ್ನು ಬಂದಿರಬಹುದು. ನಾವು ಹಿಂದೂ ಸಂಘಟನೆ ಮೇಲೆ ಕ್ರಮ ತಗೊಂಡ್ರೆ ಬಹುಶಃ ಇದು ನಮ್ಮ ಒಂದು ಗುಡ್ ವಿಲ್ ಜನರೇಟ್ ಮಾಡೋದಕ್ಕೆ ಒಂದು ಒಳ್ಳೆ ಮಾರ್ಗ ಅಂತ ಒಂದು ರೀತಿಯ ಮಾಹಿತಿ ಬಂದಿರಬಹುದು. ಅದಕ್ಕಾಗಿ ಇವರು ಇಂಥ ಕ್ರಮಗಳು ತಗೋತಾ ಇದ್ದಾರೆ ಅಂತ ಇವತ್ತು ಸ್ಪಷ್ಟವಾಗಿ ನಮಗೆ ಮೈಸೂರಿನಲ್ಲಿ ಕಾಣ್ತಾ ಇದೆ. ಹೇಳ್ತೇನೆ, ನಮ್ಮ ನಾಯಕರ ನಡವಳಿಕೆ ನೋಡ್ಬಿಟ್ಟೆ ನಮ್ಮ ಕಾರ್ಯಕರ್ತರು ಕೂಡ ನಮ್ಮ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿ ನಮ್ಮ ಅಡಿಯಲ್ಲಿರುವಂತಹ ಮಂತ್ರಾಲಯಗಳು ನಮ್ಮ ನಾಯಕರು ನೋಡ್ಬಿಟ್ಟು ಅವ್ರು ಯಾವ ರೀತಿ ವರ್ತಿಸ್ತಾರೆ, ಏನು ನಿಲುವುಗಳು ತಗೊಳ್ತಾರೆ, ಅದಕ್ಕೆ ತಕ್ಕ ಅವರು ಕೂಡ ಹೋರಾಟವನ್ನು ಮಾಡ್ತಾರೆ. ಇವತ್ತು ನಾಯಕತ್ವನೇ ಹಿಂದೂ ಒಂದು ಸಂಘಟನೆಗಳು ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದು. ಸಹಜವಾಗಿ ಇಡೀ ಇಲಾಖೆನೇ ಕೂಡ ಅವರ ದೃಷ್ಟಿ ಆ ಕಡೆಗೆ ಹೋಗುತ್ತೆ. ಸೊ ಇಂಥ ಒಂದು ನಿಲುವು, ಇಂಥ ಒಂದು ಬೆಳವಣಿಗೆ ಅತ್ಯಂತ ಖಂಡನೀಯವಾದದ್ದು. ಯಾಕಂದ್ರೆ ನಾವಿಬ್ರು ಒಂದೇ ಕಡೆ ಇರೋರು, ನಾವು ನಮ್ಮ ಗಡಿಗೆ ರಕ್ಷಣೆ ಮಾಡಬೇಕಾಗಿದೆ, ನಮ್ಮ ದೇಶವನ್ನು ರಕ್ಷಣೆ ಮಾಡೋದ್ರಲ್ಲಿ ನಾವಿಬ್ರು ಒಂದೇ ಕಡೆಯಲ್ಲಿದ್ದೀವಿ. ಆದ್ರೆ ಇವತ್ತು ಏನು ಅಕ್ರಮವಾಗಿ ಬರ್ತಾ ಇದ್ದಾರೆ, ಸಹಜವಾಗಿ ಈ ಸಮಾಜವನ್ನು ಒಡೆಯಲಿಕ್ಕೆ ಒಂದು ಏನು ಗುರಿ ಇಟ್ಟಿದ್ದಾರೆ ಅದರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಇಂಥ ನಿಲುವುಗಳು ಮೂಲಕ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.